ಕರ್ನಾಟಕದ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿರುವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನವು ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ದೇವಸ್ಥಾನದ ಅರ್ಚಕರ ಹೇಳಿಕೆಯಂತೆ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಅನುಗ್ರಹದಿಂದ ಈ ಕ್ಷೇತ್ರವು ಪ್ರಾಕಟ್ಯಗೊಂಡಿದೆ ಎಂಬ ನಂಬಿಕೆ ಇದೆ. ಭಕ್ತನೊಬ್ಬನಿಗೆ ಕನಸಿನಲ್ಲಿ ದರ್ಶನ ನೀಡಿ ಈ ಸ್ಥಳದಲ್ಲಿ ನೆಲೆಸಿರುವುದಾಗಿ ಸ್ವಾಮಿಯವರು ಸೂಚಿಸಿದ ಬಳಿಕ ಇಲ್ಲಿ ದೇವರ ಮೂರ್ತಿ ಪತ್ತೆಯಾಗಿ ದೇವಸ್ಥಾನ ನಿರ್ಮಾಣಗೊಂಡಿತು ಎಂದು ಸ್ಥಳೀಯ ಪರಂಪರೆ ಹೇಳುತ್ತದೆ. ಇಂದು ಈ ಪವಿತ್ರ ಕ್ಷೇತ್ರಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ವಿಶೇಷ ಪೂಜೆ ಮತ್ತು ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಭಕ್ತಿ, ನಂಬಿಕೆ ಮತ್ತು ಪರಂಪರೆಯ ಸಂಗಮವಾಗಿರುವ ಕಲ್ಲಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನವು ಉತ್ತರ ಕರ್ನಾಟಕದ ಪ್ರಮುಖ ಯಾತ್ರಾ ಕ್ಷೇತ್ರವಾಗಿ ತನ್ನ ವೈಭವವನ್ನು ಇಂದಿಗೂ ಉಳಿಸಿಕೊಂಡಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಭಕ್ತಿ, ನಂಬಿಕೆ ಮತ್ತು ಶತಮಾನಗಳ ಪರಂಪರೆಯನ್ನ ಸಾರುವ ಪವಿತ್ರ ಕ್ಷೇತ್ರ. ಅವಕಾಶ ಸಿಕ್ಕರೆ ಒಮ್ಮೆ ನೀವು ಕಲ್ಲಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಿರಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡುವುದನ್ನು ಮರೆಯದಿರಿ. ಓಂ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ಎನ್ನುವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಶ್ರೀ ವೆಂಕಟೇಶ್ವರ ಮಹಾತ್ಮೆಯನ್ನು ಸ್ವಲ್ಪದರಲ್ಲಿ ಹೇಳಬಯಸುತ್ತೇನೆ. ಪೂರ್ವದಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಮ್ಮ ಪೂರ್ವಜರಾದ ನಾಗನಯ್ಯ ಎಂಬ ಭಕ್ತನೋರ್ವ ಪ್ರತಿ ವರ್ಷ ಚಿತ್ತಾಪುರದಿಂದ ತಿರುಪತಿ ಯಾತ್ರೆಯನ್ನ ಮಾಡ್ತಾ ಇದ್ದ. ಮೊಘಲರ ದಾಳಿಯಿಂದ ಚಿತ್ತಾಪುರವನ್ನು ಬಿಟ್ಟು ಸವದತ್ತಿ ತಾಲೂಕಿನ ಉಗುರುಗಳು ಎಂಬ ಗ್ರಾಮಕ್ಕೆ ಆಗಮಿಸಿ ಅಲ್ಲಿಂದ ನಿತ್ಯ ದೇವಿಯ ದರ್ಶನ, ವರ್ಷಕ್ಕೊಂದು ಸಾರಿ ಪಾದಯಾತ್ರೆ ಮುಖಾಂತರ ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡುತ್ತಾ ತಮ್ಮ ಆಯುಷ್ಯದ ಕೊನೆಯವರೆಗೂ ಕೂಡ ಆ ರೀತಿ ಪಾಲಿಸಿಕೊಂಡು ಬರ್ತಾ ಇದ್ದ. ಮುಂದೆ ವಯಸ್ಸಾದ ತಕ್ಷಣ ಅವರು ದುಃಖದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಮೊರೆ ಹೋದ. ನನಗೆ ಇನ್ನು ಮೇಲೆ ನಡೆಯುತ್ತಾ ನಿನ್ನ ದರ್ಶನಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅದಕ್ಕಾಗಿ ನೀನು ನನಗೆ ದರ್ಶನ ಕೊಡುವಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾನ. ಅದೇ ರೀತಿ ಅದೇ ದಿವಸ ರಾತ್ರಿ ಶ್ರೀ ವೆಂಕಟೇಶ್ವರ ಬ್ರಾಹ್ಮಣ ವೇಷದಲ್ಲಿ ಬಂದು, ನೋಡಪ್ಪ ನಾಗನಯ್ಯ, ಇನ್ನು ಮೇಲೆ ನೀನು ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಶ್ರೀ ರೇಣುಕಾದೇವಿಯ ಮಂದಿರದಲ್ಲಿ ಹೋಗಿ ಅನುಷ್ಠಾನ ಮಾಡು, ಕಾಲ ಪಕ್ವವಾದ ನಂತರ ನಿನಗೆ ದರ್ಶನ ಕೊಡ್ತೀನಿ ಅಂತ ಸ್ವಪ್ನ ಆಗಿದೆ. ಅದೇ ರೀತಿ ಆಗಿನ ಕಾಲದಲ್ಲಿ ವಾಹನದ ವ್ಯವಸ್ಥೆ ಇಲ್ಲ. ವ್ಯಾಪಾರ ನಿಮಿತ್ತವಾಗಿ ಅತನಿಗೆ ಹೋಗುವಂತ ಭಕ್ತರ ಒಂದು ಗಾಡಿಯಲ್ಲಿ, ಸವಾರಿ ಗಾಡಿಯಲ್ಲಿ ಬಂದು ಜಮಖಂಡಿಗೆ ಬರ್ತಾರೆ. ಜಮಖಂಡಿಯಿಂದ ಇಲ್ಲಿ ಪೂರ್ವದಲ್ಲಿ ಇದ್ದ ಯಲ್ಲಮ್ಮ ದೇವಸ್ಥಾನ, ಪದ್ಮಾವತಿ ದೇವಸ್ಥಾನದಲ್ಲಿ ತಮ್ಮ ಅನುಷ್ಠಾನವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಬೆಳ್ಳುಬಿಯಿಂದ ತಿರುಮಲಾಚಾರ್ಯ ಅಂತ ಕೂಡ ಅಲ್ಲಿ ಭಕ್ತನೋರ್ವ ಅಲ್ಲಿ ದೇವಸ್ಥಾನದಲ್ಲಿ ಬಂದು ಅನುಷ್ಠಾನ ಮಾಡ್ತಾ ಕಾಲ ನುಗ್ತಾ ಇದ್ದಾರೆ. ಒಂದು ದಿವಸ ಅವರೇ ವೆಂಕಪ್ಪ ದರ್ಶನ ಕೊಡುವಂತ ಕಾಲ ಸನ್ನಿಹಿತವಾಗಿರ್ತದೆ. ಒಂದು ರಾತ್ರಿ ದಟ್ಟವಾದ ಇಲ್ಲಿ ವೆಂಕಟೇಶ್ವರನ ದರ್ಶನ ಕೊಟ್ಟ ಸ್ಥಳ ದಟ್ಟವಾದ ಅರಣ್ಯ. ಈ ಅರಣ್ಯದಲ್ಲಿ ಒಂದು ದಿನ ದೊಡ್ಡ ಜ್ವಾಲೆ ಹೇಳ್ತದೆ. ಜಾಗಟೆ, ನಗಾರಿ, ಈ ರೀತಿ ಹಲವಾರು ಸೌಂದರ್ಯಗಳು
ಭಗವಂತ ಹೆಂಗಪ್ಪ ಬಂದಿದ್ದಾನೆ ಅನ್ನೋ ದರ್ಶನ ಕೊಡುವಂತ ಕಾಲ ಸನ್ನಿಹಿತವಾಗಿದೆ ಅಂತ ತಿಳ್ಕೊಂಡು ಅವರು ನಡೆಯುತ್ತಾ ಸುಮಾರು 4 ಗಂಟೆಗಳ ಕಾಲ ಪದ್ಮಾವತಿ ದೇವಸ್ಥಾನದಿಂದ ಇಲ್ಲಿ ಬಂದು ನೋಡಲಾಗಿ ಇಲ್ಲಿ ದೊಡ್ಡ ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದಲ್ಲಿ ಶ್ರೀ ಬಾಲಾಜಿ ತಿರುಮಲೇಶ ಈ ಕಲ್ಲಳ್ಳಿಗಿರಿಯಲ್ಲಿ ಬಂದು ಶ್ರೀ ತಿರುಮಲಾಚಾರಿಗೆ ಮತ್ತು ನಾಗನಯ್ಯ ಎಂಬ ಭಕ್ತರಿಗೆ ದರ್ಶನ ಕೊಟ್ಟಿರ್ತಾನೆ. ದರ್ಶನ ಕೊಟ್ಟು ತನ್ನ ಅದೃಶ್ಯವಾಗ್ತಾನೆ. ಇದು ತಿರುಪತಿಯಷ್ಟೇ ಸ್ಥಳ ಪವಿತ್ರವಾಗಿದೆ, ಜಾಗೃತವಾಗಿದೆ. ಇಲ್ಲಿ ಯಾವುದೇ ಒಬ್ಬ ಭಕ್ತ ತಮ್ಮ ಏನಾದರೂ ಸಂಕಲ್ಪ ಮಾಡಿ ಬೇಡಿಕೊಂಡ್ರೆ ಅವ್ರ ಇಷ್ಟಾರ್ ಸಿದ್ಧಿ ಆಗುತ್ತೆ ಅನ್ನೋಂಥ ಮಾತ ಇಲ್ಲಿ ಹೇಳ್ಬೋದು. ಈ ಕಲ್ಲಳ್ಳಿಗಿರಿಯಲ್ಲಿ ಹಲವಾರು ವಿಶೇಷತೆಗಳು ಇಲ್ಲಿ ನಡೆದು ಬಂದಿವೆ. ಭಕ್ತರ ಇಷ್ಟಾರ್ಥಗಳು ಕೂಡ ನಡೆಯುತ್ತಿಲ್ಲ. ಇದೇ ರೀತಿ ಈ ಮಹಾದ್ವಾರವಾಗಲಿ, ತೀರ್ಥ ಪವಿತ್ರ ಕ್ಷೇತ್ರ ತೀರ್ಥಭಾಮಿಯತ ಪುಷ್ಕರಣೆ ಆಗಲಿ, ಸ್ವಾಮಿ ಪುಷ್ಕರಣೆ ಆಗಲಿ, ಹಲವಾರು ಪವಾಡಗಳು ಇಲ್ಲಿ ನಡೆದಿರ್ತವೆ. ಅದೇ ರೀತಿ ಹಲವಾರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಇತರ ದೇಶಗಳು, ಇತರ ರಾಜ್ಯಗಳಿಂದ ಕೂಡ ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾರಂತ ಹೇಳ್ಬೋದು.